ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೀನಿ. ಭಾಳ ದಿನಗಳಿಂದ ನಡೀತಿದ್ದಂಥ ಹೋರಾಟ, ಲೋಕೇಶ್ ರಾಥೋಡ್ ಅವರು ಮಾಡ್ತಿದ್ದಂಥ ಹೋರಾಟದ ಮುಂದುವರೆದ ಭಾಗವಾಗಿ ಇಲ್ಲಿನ ವ್ಯವಸ್ಥೆಯ ಕಂಪ್ಲೀಟ್ ಚಿತ್ರಣವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನಿವತ್ತು ಬೆಳಗ್ಗೆನೇ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿದ್ದಿದ್ದೀನಿ. ಈಗ ನೋಡ್ತಿರ್ಬೋದು, ಈ ನನ್ನ ಭಾಗದ ಹಿಂದಗಡೆ ನೋಡ್ತಿರುವಂಥ ಎಲ್ಲ ಗ್ರೌಂಡು ಕೂಡ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದ್ದು. ಸ್ನೇಹಿತರೆ, ನನಗೇನು ಅನಿಸುತ್ತಪ್ಪ ಅಂತಂದ್ರೆ, ಇಲ್ಲಿ ಬಂದ ಮೇಲೆ ನೋಡಿದ ವ್ಯವಸ್ಥೆಗಳನ್ನ ನೋಡಿದ ಮೇಲೆ ಆ್ಯಕ್ಚುಲಿ ಲೋಕೇಶ್ ರಾಥೋಡ್ ಅವರಿಗೆ ಭಾಳಷ್ಟು ತಲೆ ಕೆಟ್ಟದಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ, ಇಲ್ಲಿನ ವ್ಯವಸ್ಥೆಯನ್ನು ಒಂದು ಸಲ ನೀವು ನೋಡಿದರೆ, ಒಂದು ಸಲ ನೀವೇನಾದರೂ ಇಲ್ಲಿನ ವ್ಯವಸ್ಥೆನ ಅಬ್ಸರ್ವ್ ಮಾಡಿದ್ರೆ ಅಂತಂದ್ರೆ, ಇಲ್ಲಿನ ಜನಕ್ಕೂ ಆಗಲಿ, ರಾಜಕಾರಣಿಗಳಿಗಾಗಲೂ ಮತ್ತು ಅಧಿಕಾರಿಗಳಿಗಾಗಲಿ ಯಾವುದೇ ಅದರದ ನೆಸೆಸಿಟಿನೇ ಇಲ್ಲ. ಯಾರಿಗೋಸ್ಕರ ಹೊಡೆದಾಡ್ತಿರ್ತೀವಲ್ಲ ಅವ್ರಿಗೆ ಅದರ ನೆಸೆಸಿಟಿ ಇದೆಯಾ, ಅವ್ರಿಗೂ ಅದರ ವ್ಯಾಲ್ಯೂ ಗೊತ್ತಿಲ್ಲ. ರಾಜಕಾರಣಿಗಳಿಗೆ ಬಿಡ್ರೆ ಅದರ ವ್ಯಾಲ್ಯೂನೇ ಗೊತ್ತಿಲ್ಲ. ಇನ್ನು ಅಧಿಕಾರಿಗಳಿಗೆ ಗೊತ್ತಲ್ಲ, ಮಾತಾಡಿದ್ರೇ ಮತ್ತೆ ಅವ್ರು ನಮ್ಮ ಮೇಲೆ ಯಾವುದಾದ್ರು ಕೇಸ್ ಹಿಡಿಬೋದು ಅಂತ. ಈಗ ಸದ್ಯ ನೀವು ನೋಡ್ತಿರೋದು ಇದೇನಿದೆಯಲ್ಲ, ಈ ಬಿಲ್ಡಿಂಗು, ಇದು ತೋರಿಸ್ತೀನಿ ನಿಮ್ಗೆ. ಟೆನ್ನಿಸ್ ಕೋರ್ಟ್ ಇದು 2022ರಲ್ಲಿ ಉದ್ಘಾಟನೆ ಆಗಿರುವಂಥ ಟೆನ್ನಿಸ್ ಕೋರ್ಟು. ಈಗೇನು ಒಂಥರ ಏನಿಲ್ಲ ನೋಡಿರಿ, ಮೇಲಿನ ಕಿಟಕಿಗಳು ನೋಡಿರಿ, ಕಾಜುಗಳು ನೋಡಿರಿ, ಡೋರ್ಗಳನ್ನು ನೋಡಿರಿ. ಒಂದೊಂದು ಅದ್ಭುತ ಕಥೆ. ನಾನು ಹೇಳ್ತೀನಲ್ಲ, ಲೋಕೇಶ್ ರಾಥೋಡ್ ಅವ್ರಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಅವರೆಲ್ಲ ಅಷ್ಟೊಂದು ಬಡದಾಡಿರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಚಂದ ನೋಡ್ರಿ, ಇದು ಇಲ್ಲಿ ನೋಡ್ರಿ, ಡ್ರೈನೇಜ್ ಸಿಸ್ಟಮ್ ಇದು. ನೀರು ಬಿದ್ದ ತಕ್ಷಣ ಸ್ಪೀಡ್ ಹೋಗುತ್ತಪ್ಪ ಅಂತಂದ್ರೆ ಒಂದು ಹನಿ ಕೂಡ ಇಲ್ಲಿ ನಿಂತ್ಕೊಳ್ಳೋದು. ಆ ಲೆವೆಲಿಗೆ ಮೇಂಟೈನ್ ಮಾಡಿದ್ದಾರೆ. ಸುಮ್ಮನೆ ಅವ್ರಿಗೆಲ್ಲ ಟಾರ್ಚರ್ ಕೊಟ್ಕೊಂಡು ಅಧಿಕಾರಿಗಳು ಸುಮ್ಮನೆ ಮತ್ತು ಅವರಷ್ಟು ಕಷ್ಟಪಟ್ಟಿರ್ತಾರೆ, ಅದಕ್ಕೋಸ್ಕರ ಮತ್ತು ಕೇಸ್ ಹಾಕಿದ್ರು. ಸುಮ್ಮನೆ ಆರೋಪ ಮಾಡ್ತಾರೆ. ಚಂದ ನೋಡ್ರಿ, ಬಿಲ್ಡಿಂಗ್ ಚಂದ ಮಾಡಿದ್ದಾರೆ ಅವರು. ಒಂದೊಂದು ಈ ರೋಡ್ ನೋಡ್ರಿ, ರೋಡ್ ಕೂಡ ಹಂಗೆ ಅಷ್ಟು ಅದ್ಭುತ ಕನ್ಸ್ಟ್ರಕ್ಷನ್ ಅದ. ಅಂಥದ್ರಲ್ಲಿ ಸುಮ್ಮನೆ ಇಲ್ಲಿ ಒಂದು ಅದ್ಭುತ ತೋರಿಸ್ತೀನಿ ನಿಮ್ಗೇನಾದರೂ ಅದ್ಭುತಗಳನ್ನು ನೋಡೋಕ್ಕಾಗಲಿಲ್ಲ ಅಂತಂದರೆ ನಮ್ಮ ಯಾದಗಿರಿ ಭಾಳಷ್ಟು ಅದ್ಭುತಗಳನ್ನು ತೋರಿಸ್ತೀವಿ. ಅದರಲ್ಲೂ ಈ ಗ್ರೌಂಡ್ ಮ್ಯಾಗ ಇಲ್ಲೊಂದು ಬಂತಪ್ಪ ಬಿಲ್ಡಿಂಗ್, ಟೆಂಟೆಡ್ ಅವನೇ ಇದೇ ಬಿಲ್ಡಿಂಗ್ ನೋಡ್ರಿ. ಈ ಬಿಲ್ಡಿಂಗ್ ಯಾವುದಂತ ನಿಮ್ಗೆ ಗೊತ್ತಾಗ್ತದೆ, ಬರ್ರಿ ತೋರಿಸ್ತೀನಿ. ಎಷ್ಟು ಚೆಂದ ಮೇಂಟೈನ್ ಮಾಡ್ಯಾರಪ್ಪ ಅಂತಂದ್ರೆ, ಸುಮ್ಮನೆ ಹೋಗಿ ಅಧಿಕಾರಿಗೆ ಬೆಳಿತೀವಪ್ಪ. ಇನ್ಸ್ಟಾಗ್ರಾಮ್ದಲ್ಲಿ ಕಂಟೆಂಟ್ ಕ್ರಿಯೇಟರ್ ಈ ಗ್ರೌಂಡ್ ರಿಪೋರ್ಟ್ ಕೊಡ್ರಯ್ಯ, ಅಲ್ಲೆಲ್ಲ ಕುಂತ್ಕೊಂಡು ವೀಡಿಯೋ ಮಾಡೋದಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಂದದ. ಸುಳ್ಳು ಅಧಿಕಾರಿಗಳು ಬೈತೀರಪ್ಪ. DC ಸಾಹೇಬ್ರು ಅಷ್ಟೆಲ್ಲ ಚಂದ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಬೈಯೋದಂಗೆ ನೋಡ್ರಿ. ಇದು ಬಾತ್ರೂಮ್, ಉಚ್ಚಿ ರೂಮ್, ಏಕಿ ರೂಮ್. ಬರ್ರಿ ಒಳಗೆ ಹೆಂಗೆ ತೋರಿಸ್ತೀನಿ, ಅದ್ಭುತ. ನೀವು ತಲೆ ಕೆಡ್ಸ್ಕೊಬಿಡ್ರಿ, ನಿಮಗೇನು ವಾಸನೆ ಬರಲ್ಲ, ನನಗೆ ಬರ್ತದೆ. ನಾನು ಅವನ್ನ ಕಟ್ಕೋತೀನಿ ಹೋಗಿ. ನೋಡ್ರಿ ಎಷ್ಟು ಚಂದದ ನೋಡ್ರಿ, ಅದ್ಭುತ ರೀ ಇವೆಲ್ಲ ನಮ್ಮ ಯಾದಗಿರಿ ಅದ್ಭುತಗಳು. ಸುಮ್ಮನೆ ಹೋಗಿ ಯಾದಗಿರಿ ಡಿಶ್ ಹಂಗೆ, ತಹಶೀಲ್ದಾರ್ ಇವು ಹಂಗೆ, ಸಿಇಒ ಹಂಗೆ, MLAಗಳು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನೋಡ್ರಿ ಹಂಗೆ ಸಂಡಸ್ ಕಾಕಸ್ ಕುಂತ್ರೆ ಆರಾಮಾಗಿ ಬರ್ಬೇಕು. ಚಂದ ನೋಡ್ರಿ, ಇಲ್ಲಿ ಡೋರ್ ನೋಡ್ರಿ, ಇಲ್ಲಿ ಕಿಟಕಿ ನೋಡ್ರಿ. ಇದು ಒಂದು ವೇಳೆ ಕೀಲಾಕೊಂಡು ಕುಂತ್ರೆ ಅಂದ್ರೆ ಯಾರು ನೋಡಂಗಿಲ್ಲ. ಕಿಟಕಿ ಎಷ್ಟು ಚಂದ ಭದ್ರವಾಗಿದೆ. ಬಾ ನೋಡ್ರಿ, ಅದ್ಭುತಗಳು ಇವೆಲ್ಲ. ಸುಮ್ಮನೆ ಇಂತಿಂಥ ವ್ಯವಸ್ಥೆ ಚಂದ ಮೇಂಟೈನ್ ಮಾಡ್ಯಾರ, ಅವ್ರಿಗೆ ಬೈಕೊಂತ ಕುಂತ್ರೆ ಹೆಂಗೆ ಹೇಳ್ಬೇಕು ಅವ್ರಿಗೆ? ಪಾಪ ಸಾರಿ ಸರ್, ಜಿಲ್ಲಾಧಿಕಾರಿಗೆ ನಾವು ಸಾರಿ ಕೇಳಬೇಕು. ತಪ್ಪಾಯ್ತು ಸರ್, ನಿಮ್ಗೆ ಎಫರ್ಟ್ ನೋಡ್ರಿ ಸ್ವರ್ಗ. ಇಲ್ಲಿ ನೋಡ್ರಿ, ಇಲ್ಲಿ ನೀರು ಬರ್ತಾವೆ. ಇಲ್ಲಿ ನಲ್ಲಿ ಕಾಣಿಸ್ತದಿಲ್ಲ. ಇದೇ ನಲ್ಲಿ ಅನ್ಕೋಬೇಕು ನೀವು. ಇದು ನಲ್ಲಿ, ಇಲ್ಲಿದ್ದ ನೀರು ಬೀಳ್ತಾವ. ಇಲ್ಲಿ ನಾವು ಕೈ ತಗೊಂಡು ನೀರು ಇಲ್ಲಿ ಬೀಳ್ತಾವೆ. ಹಿಂಗೆ ಬಿದ್ದು ಇಲ್ಲೊಂದು ಪೈಪ್ ಇದೆ ಗೊತ್ತಾ? ಇಲ್ಲಿ ಪೈಪ್ ಕಾಣಿಸ್ತಿದ್ಯಾ? ಈ ಪೈಪಾ? ಇದೇ ಪೈಪ್ನಾಗ ನೀರು ಹೊರಗೆ ಹೋಗ್ತಾವೆ. ಇವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕಪ್ಪ. ಅಷ್ಟು ಕಷ್ಟಪಟ್ಟು ಮಾಡ್ಯಾರ ಅವರು. ಇಷ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಇದೇನು ಮೋಸ್ಟ್ಲಿ ಬಟನ್ಗಳಿವೆ. ಈ ಬಟನ್ಗಳು ಟ್ಯೂ ನೋಡಿದ್ಬಿಟ್ರೆ ಲೈಟ್ ಪಕ್ ಬೀಳ್ತಾವೆ. ಏನು ಚಂದ. ಬಾಬಾ ಸುಮ್ಮನೆ ಅವ್ರಿಗೆ ಬೈಯೋದು. ಡೋರ್ ನೋಡ್ರಿ, ಬಾಬಾ ಹಿಂದಕ್ಕೆ ನಿಜಾಮ್ರಿಗೆ ಬಂದು ಆನೆಗಳನ್ನು ಗುಚ್ಚಿದ್ರು ಕೂಡ ಈ ಡೋರ್ಗಳು ಅಲ್ಲಾಡ್ತಿರ್ಲಿಲ್ಲ. ಎಂತೆಂಥ ಡೋರ್ಗಳು ಗೊತ್ತಾ ನೀವು? ಹಿಂಗೆ ಆನೆಗಳಿಂದ ಗುದ್ದಿಸಿದ ಮೇಲೆ ತೆರೆಯೋದು. ಅಂತಿಂಥ ಡೋರ್ಗಳು ಲಾಕ್ ಮಾಡ್ಕೊಂಡು ಹೋದ್ರೆ ಯಾರೋ ಟಚ್ ಮಾಡೋಕ್ಕಲ್ಲ. ಈ ಥರ ವ್ಯವಸ್ಥೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅವರಿಗೆಲ್ಲ ಈ ಕಡೆ ಒಂದಿದೆ ಎಂಥದ್ದೇ ನೋಡ್ರಿ. ಇದು ನನಗೆ ತೋರಿಸ್ತೀನಿ ನಿಮ್ಗೆ. ಯಾರೋ ಪುಣ್ಯಾತ್ಮರು ಹೇಳಿದ್ನಲ್ಲ, ಇಲ್ಲಿನ ಜನಗಳಿಗೂ ಕೂಡ ಅಷ್ಟೇ ಅದ್ರ ಬೆಲೆ ಗೊತ್ತಿಲ್ಲ ಅಂತ ನೀವು ಎದಕ್ಕೆ ಹೇಳಿದ್ನ, ಅದು ರೀಸನ್ಗೆ ನೋಡ್ರಿ.
ಇದು ಚಂದ ಹುಚ್ಚವ ಇದು. ಓಹೋ ಓಹೋ ನೋಡು 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 ಎಷ್ಟು ಚಂದ ಅಲ್ಲ. ಫ್ಯಾನ್ ನೋಡು, ತಳಗ್ ನೋಡು. ಓಹೋ ಓಹೋ ಇಲ್ಲೇನೋ ಇದೆ. ಕಂಟಣ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೇನಾ? ತಡ್ರಿ ಇನ್ನೂ ಟ್ರೈ ಮಾಡಿ ಹೆಚ್ಚಿಗೆ ಮಾಡ್ತೀನಿ. ಹಾಂ ಕಾಣಿಸ್ತಿದೇನಾ? ಬಿಯರ್ ಬಾಟಲ್ ಕಾಣಿಸ್ತಿದೇನಾ? ಕಾಣಿಸ್ಬೇಕು. ಇಲ್ಲೊಂದು ಸೇಮ್ ಅದೇ ಥರ ಇಲ್ಲಿನ ಇಮ್ಯಾಜಿನೇಷನ್ ಮಾಡ್ಕೋಬೇಕಪ್ಪ ನೀವು. ವಿಡಿಯೋ ನೋಡೋರು ಯಾರೇ ಆದರೂ ದಯವಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಂಡೆ. ಇಲ್ಲಿ 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 ನೀರು ಬೀಳ್ತವೆ. ಇಲ್ಲಿ ನೀರು ಬೀಳ್ತವೆ. ಇಲ್ಲಿ ಬಟನ್ ಹಾಕ್ಬೇಕು, ನೀರು ಬೀಳ್ತವೆ. ಇಲ್ಲಿ ಇಲ್ಲಿ ಏನಂತಿರಲ್ಲ, ಕೈ ತೊಗೊಳಕ್ಕೆ ಚಂದ. ಕೈ ತೊಗೊಂಡು ಆ ನೀರು ಹೋಗ್ತಾವೆ. ನೀವು ಹೇಳತ್ತೆ ಒಟ್ಟು ಕೈ ತೊಗೊಂಡು ಹೋಗ್ರಿ ಆಗ್ತದಪ್ಪ. ಏನು ಗೊಬ್ಬರ ತೋರಿಸ್ಕೊಳ್ಕೊಳ್ಳಿ. ಜೂಮಾಗಿ ನೋಡ್ರಿ, ಕಾಣಿಸ್ತಲ್ಲ. ಜನ ನನ್ನಿಂದ ಒಳಗೋಗ ಧೈರ್ಯ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ ಹೆಚ್ಚಿಗೆ ಮಾಡ್ತೀನಿ. ನೋಡ್ಕೊರೆಲ್ಲ ಒಟ್ಟಿಗೆ ಏನು ತಿಂತಾರೋ ಯೋಗಿ ನಮ್ಮ ಮಕ್ಕಳು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇದನ್ನು ಕೇಳಕ್ಕೆ ಹೋದವ್ರಿಗೆ FIR ಆಗ್ತಾರೆ. ಇದನ್ನು ಕೇಳಕ್ಕೆ ಹೋದರೆ FIR ಆಗ್ತಾರೆ. ತೋರಿಸ್ತೀನಿ ಬರ್ರಿ. ಇನ್ನೂ ಭಾಳ ನಿಗೂಢ ರಹಸ್ಯಗಳು ಭಾಳ ಅವ. ಇನ್ನು ಈ ಗ್ರೌಂಡ್ ಇಲ್ಲಿ ಇಲ್ಲಿ ಕಿಟಕಿ ನೋಡ್ರಿ ಎಷ್ಟು ಚಂದ. ಇವ್ರ ಪ್ಲ್ಯಾನ್ ಏನು ಗೊತ್ತಾ? ಈ ಕಿಟಕಿ ಇದೆಯಲ್ಲ, ಅಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ. ಅಲ್ಲಿ ಟಾಯ್ಲೆಟ್ ರೂಮ್ ಮಾಡೋರಿಗೆ ಚಂದ ಫ್ರೆಶ್ ಗಾಳಿ ಬರಬೇಕಲ್ಲ. ಹೆಂಗೆ ಮೊದಲೇ ನಮ್ಮ ಮಂದಿ ಬೈಲ್ನಾಗ ಕುಂತ್ಕೊಂಡಿರೋ ಮಂದಿ ಅವ್ರಿಗೆಲ್ಲ ಸ್ವಲ್ಪ ಚಂದ ಫ್ರೆಶ್ ಗಾಳಿ ಬರ್ಬೇಕಂತ ಈ ಕಿಟಕಿನ ತೆಗೆದುಬಿಟ್ಟಾರ. ಆರಾಮ್ ಎಂಜಾಯ್ ಮಾಡ್ರಿ. ಗಾಳಿ ಎಲ್ಲಿಂದ ಬೇಕಾದ್ರೂ ಬರುತ್ತೆ. ಆರಾಮ್ ಎಂಜಾಯ್ ಮಾಡಿಕೊಂಡು ಪ್ರಕೃತಿ ಮಧ್ಯೆ ಕುಂತಂಗಾಗಿರ್ಬೇಕು. ಏನು ಗೊತ್ತಾಗ್ಬಿಡ್ದು. ಒಟ್ಟಿನಲ್ಲಿ ಏನೋ ಥರ ಮಜಾ ರೀ. ಎಂತಿಂತ ತಲೆ ನಮ್ಗೆ ಅದೇನಿದೆ. ಇದು ನೋಡ್ರಿ, ಇದು ನೀರು ಇಲ್ಲಿಂದ ಹೋಗುತ್ತೆ ಪೈಪು. ಇಲ್ಲಿಂದ ನೀರು ಇಲ್ಲಿ ಚಲೋ ಮಾಡಿಬಿಟ್ರೈತಿ. ಸೀದಾ ಅಲ್ಲೇ ಚಿಕ್ಕ ತೊಗೊಳಕ್ಕೆ ಭಾರಿ ಈಸಿ ಆಗುತ್ತೆ. ಸೀದಾ ಡೈರೆಕ್ಟು ಇಲ್ಲಿದ್ದ ನೀರು. ಪೈಪು ಗೀಪು ಏನು ಬೇಕಾಗಲ್ಲ ನಮಗೆ ಪಿಕ್ ತಲೆ ಹಂಗಾದ್ರೆ ನಮ್ಮದು ಯಾದಗಿರಿ ತಲೆಗಳಿಗೆಲ್ಲ. ಇದು ಓಕೆ. ಇದು ನೋಡ್ರಿ, ಇದು ನೀವೇನು ನೋಡ್ತಿರಲ್ಲ ಪೆವಿಲಿಯನ್ ಅಂತಂದ್ರೆ ಯಾರನ್ನ ಔಟ್ ಆದ್ರಂದ್ರೆ ಪೆವಿಲಿಯನ್ ಕಡೆ ಹೋಗ್ತಾರಂತಾರಲ್ಲ, ಎಲ್ಲ ಕುಂತ್ಕೊಂಡು ನೋಡ್ತಾರೆ ನೋಡ್ರಿ ಆಟಗಳು ಹೆಂಗೆ ನಡ್ಲಿಕ್ಕೆ ಅಂತ. ಇವೆಲ್ಲ ಪೆವಿಲಿಯನ್ ಮಾಡ್ಯಾರ. ಹೆಂಗೆ ಮಾಡ್ಯಾರಪ್ಪ ಅಂತಂದ್ರೆ ಬಾ ಅಂದ ಸುಮ್ಮನೆ ನೋಡ್ರಿ. ಚಂದ ನೋಡ್ರಿ, ಕನ್ಸ್ಟ್ರಕ್ಷನ್ ನೋಡ್ರಿ ನೋಡ್ರಿ. ಓಹೋ ಅದ್ಭುತ 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 ಇವೆಲ್ಲ ನೋಡ್ರಿ ಹಿಂಗೆಲ್ಲ ಮಾಡಿಟ್ಟಾರ ಅಂತಂದ್ರೆ. ಸೊ ನಾವು ಜಾಸ್ತಿ ಮಾತಾಡೋಂಗಿಲ್ಲ. ಮಾತಾಡಿದರೆ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡ್ತಾರೆ. DC ಗಳು ಎಷ್ಟು ಆ್ಯಕ್ಟಿವ್ ಇದ್ದಾರಪ್ಪ ಅಂದ್ರೆ ಕೇಸ್ಗಳು ಹಂಗೆ ಜಡ್ದು ಬಿಡ್ತಾರೆ ಪಾಪ. ಆಡೋರ್ಗೆ ಮಾಡಿರ್ತಾರೆ ಅವರು. ಇದು